ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಕಳೆದ ಹಲವು ದಿನಗಳಿಂದ ಕಲಬುರಗಿಯಲ್ಲಿ ಪ್ರತಿಭಟನೆಗಳು ನಡೀತಿವೆ. ಆದರೂ ಕೂಡ ಸರ್ಕಾರ ರೈತರ ಬೇಡಿಕೆಗೆ ಸ್ಪಂದಿಸಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಇಂದು ರೈತರು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಕಲಬುರಗಿ ಜಿಲ್ಲೆ ಬಂದ್ಗೆ ಕರೆ ನೀಡಿದ್ದಾರೆ. ನೀವು ದೃಶ್ಯಗಳ ಸಹ ನೋಡ್ತಾ ಇರಬಹುದು. ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಬಳಿ ಏನೊಂದು ಹಲವು ರೈತ ಸಂಘಟನೆಗಳು ಈಗಾಗಲೇ ಕಲಬುರಗಿ ಬಂದ್ಗೆ ಕರೆ ನೀಡಿವೆ. ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಬೆಳಗ್ಗೆ 6:30 ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣ ಬಳಿ ಸಂಯುಕ್ತ ಹೋರಾಟ ಸಮಿತಿ ಸೇರಿದಂತೆ ಹಲವು ರೈತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿವೆ. ನಗರದ ಕೇಂದ್ರ ಬಸ್ ನಿಲ್ದಾಣ ಬಳಿ 6:30 ಏನೊಂದು ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತವೆ. ಪ್ರತಿಭಟನೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಜರುಗದಂತೆ ಬಿಗಿ ಪೊಲೀಸ್ ಭದ್ರತೆಯನ್ನು ಸಹ ಕಲ್ಪಿಸಲಾಗಿದೆ. ನಾವು ನೋಡ್ತಾ ಇರಬಹುದು ಕೇಂದ್ರ ಬಸ್ ನಿಲ್ದಾಣ ಸಹ ಬೆಳ್ಳಂಬೆಳಗ್ಗೆ ಸಾವಿರಾರು ಪ್ರಯಾಣಿಕರು ತುಂಬಿ ತುಳುಕ್ತಾ ಇದ್ದರು. ನೂರಾರು ಬಸ್ಗಳು ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಊರುಗಳು ಹೋಗ್ತಿದ್ದವು. ಆದರೆ ಇಂದು ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಕೇಂದ್ರ ಬಸ್ ನಿಲ್ದಾಣದಿಂದ ನಗರ ಹೊರವಲಯಕ್ಕೆ ಯಾವುದೇ ರೀತಿಯ ಒಂದು ಬಸ್ಗಳನ್ನು ಮೂವ್ಮೆಂಟ್ ಮಾಡ್ತಾಯಿಲ್ಲ. ಹೀಗಾಗಿ ನಗರ ಹೊರವಲಯದ ಎಂದು ಕೆಲವೊಂದಿಷ್ಟು ನಾಕಾಬಂದಿ ಮಾಡಲಾಗಿದೆ. ಆ ಒಂದು ಪ್ರದೇಶದಿಂದಲೇ ಬಸ್ಗಳು ಸಂಚಾರ ಮಾಡ್ತವೆ ಅಂತ ಹೇಳ್ಬೋದು. ಯಾಕೆಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದ್ದರಿಂದ ಜಿಲ್ಲೆಯನ್ನು ಬರ ಪೀಡಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಬೇಕೆಂದು ರೈತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳ್ಬೋದು. ಯಾಕಂದರೆ ಜಿಲ್ಲೆಗೆ ಬೆಳೆ ವಿಮೆಯಲ್ಲಿ ತಾರತಮ್ಯವಾಗಿದೆ. ಕೆಲವೊಂದಿಷ್ಟು ರೈತರಿಗೆ 50 ರಿಂದ 60 ಮತ್ತು 70 ರೂಪಾಯಿ ಹೀಗೆ ಕನಿಷ್ಠ 100 ರೂಪಾಯಿವರೆಗೆ ಮಾತ್ರ ಬೆಳೆ ಪರಿಹಾರ ಬಂದಿರುವುದರಿಂದ ರೈತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಅಂತ ಹೇಳ್ಬೋದು. ಹೀಗಾಗಿ ನಮಗೆ ಏನು ಬೆಳೆ ವಿಮೆ ಹಂಚಿಕೆಯಲ್ಲಿ ಸಹ ಒಂದು ಸಾಕಷ್ಟು ರೀತಿಯಲ್ಲಿ ತಾರತಮ್ಯವಾಗಿದೆ ಮತ್ತು ಅದನ್ನು ಸರಿಪಡಿಸಬೇಕೆಂಬ ಆಗ್ರಹಗಳು ಕೂಡ ಕೇಳಿ ಬರ್ತವೆ ಅಂತ ಹೇಳ್ಬೋದು. ಯಾಕಂದರೆ ರೈತರು ಈಗಾಗಲೇ ಬರಗಾಲಕ್ಕೆ ಸಿಲುಕಿ ಸಾಕಷ್ಟು ಒಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಮತ್ತು ಏನದು ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆಗಳು ಪ್ರತಿನಿತ್ಯ ನಡೀತಿವೆ. ಆದರೆ ಸರ್ಕಾರ ಏನೊಂದು ರೈತರ ಬೇಡಿಕೆಯನ್ನು ಈಡೇರಿಸದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ಜಿಲ್ಲೆಗೆ ಒಂದು ರೈತ ಸಂಘಟನೆಗಳು ಕರೆ ನೀಡಿವೆ. ಹೀಗಾಗಿ ಬೆಳಗ್ಗೆಯಿಂದಲೇ ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಬಳಿ ರೈತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿವೆ. ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಬಿಗಿ ಪೊಲೀಸ್ ಭದ್ರತೆಯನ್ನು ಸಹ ಕಲ್ಪಿಸಲಾಗಿದೆ. ನೀವು ದೃಶ್ಯ ಸಹ ನೋಡ್ತಾ ಇರ್ಬೋದು. ಈ ಒಂದು ರೈತ ಪರ ಸಂಘಟನೆಗಳು ಬೆಳಗ್ಗೆಯಿಂದಲೇ ಈ ಒಂದು ಕೇಂದ್ರ ಬಸ್ ನಿಲ್ದಾಣ ಬಳಿ ಪ್ರತಿಭಟನೆಯನ್ನು ನಡೆಸ್ತೇವೆ. ಈ ಬಗ್ಗೆ ಖುದ್ದು ನಮ್ಮ ಏನೊಂದು ರೈತ ಪರ ಸಂಘಟನೆಗಳು ಕೂಡ ಅವರ ಒಂದು ಮುಖಂಡರು ಸಹ ಇದ್ದಾರೆ. ಈ ಒಂದು ಬಂದ್ ಬಗ್ಗೆ ಮತ್ತು ಅವರ ಏನೋ ಒಂದು ಬೇಡಿಕೆ ಅನ್ನೋದ್ರ ಬಗ್ಗೆ ಅವರಿಂದ ಕೇಳೋಣ ಬನ್ನಿ. ಯಾವ ಕಾರಣಕ್ಕೆ ಒಂದು ಬಂದ್ ಗೊತ್ತು? ಭೀಕರ ಬರಗಾಲದ ಛಾಯಾ ವರ್ಷಿದೆ. ಬರಗಾಲ ಘೋಷಣೆ ಮಾಡಬೇಕು. ರೈತರ ರೊಕ್ಕದ ಮಾಲು ಉದ್ದು, ಹೆಸರು, ಸೋಯಾ, ಎಳ್ಳು, ಹತ್ತಿ ಕಂಪ್ಲೀಟಾಗಿ ಕೈಕೊಟ್ಟೋಗಿದೆ. ಮಧ್ಯದಲ್ಲಿ ಈ ವರ್ಷ ಕಬ್ಬನ್ನು ಕೂಡ ಇಳುವರಿ ಬರಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತೊಗರಿಯ ನಾಡು ಬರಡಾಗಿದೆ. ಇವತ್ತು ಬರಗಾಲ ಘೋಷಣೆ ಮಾಡಲಾರದೆ ಇರ್ತಕ್ಕಂಥ ರೈತ ವಿರೋಧಿ ಧೋರಣೆಗಳನ್ನು ತಾಳ್ತಾ ಇದ್ದಾರೆ. ಇವತ್ತು ರೈತರ ಸಾಲ ಮನ್ನಾ ಮಾಡಬೇಕು, ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ವಿಮೆಯಲ್ಲಿ ಮಲತಾಯಿ ಧೋರಣೆ ತೋರಿದರೆ ತಾರತಮ್ಯ ಆಗಿದೆ. ಎಲ್ಲರಿಗೆ ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಅಧಿವೇಶನ ನಡೆಸ್ತಾ ಇದ್ದಾರೆ. ಅಧಿವೇಶನ ಯಾವ ಪುರುಷಾರ್ಥಕವಾಗಿ ಅಧಿವೇಶನ ನಡೆಸ್ತಾ ಇದ್ದಾರೆ. ಅಧಿವೇಶನದಲ್ಲಿ ಯಾವುದೇ ಕಾರಣಕ್ಕೂ ಬರಗಾಲ ಬಗ್ಗೆ ಚರ್ಚೆ ನಡೀತಾ ಇಲ್ಲ, ಪರಿಹಾರ ಬಗ್ಗೆ ಚರ್ಚೆ ನಡೀತಾ ಇಲ್ಲ, ರೈತರ ಬೆಳೆ ಹಾನಿಯಾಗಿದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಕಲಬುರಗಿ ಜನ, ಕಲ್ಯಾಣ ಕರ್ನಾಟಕ ಭಾಗದ ಜನರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಹಿಟ್ಟಿನ ಚೀಲ ನಾ ಹೇರ್ಕೊಂಡು ತಿಂದಂಗೆ ಇವ್ರು ಅವ್ರ ಮೇಲೆ ಗೊಬ್ಬೆ ಕೊಡ್ಸೋರು, ಇವ್ರ ಮೇಲೆ ಗೊಬ್ಬೆ ಕೊಡ್ಸೋರ ಕಾಲಹರಣ ಮಾಡ್ತಾ ಇದ್ದಾರೆ ವಿನ ರೈತರ ಬಗ್ಗೆ ಚರ್ಚೆ ಮಾಡಿ, ಬರಗಾಲ ಬಗ್ಗೆ ಚರ್ಚೆ ಮಾಡಿ ಇವತ್ತು ರೈತರ ನೆರವಿಗೆ ಸರ್ಕಾರನ ಧಾವಿಸ್ಬೇಕು. ಕೇಂದ್ರದ ಬರ ಅಧ್ಯಯನ ಕೂಡ ಬರಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಮತ್ತೊಬ್ಬ ರೈತ ಮುಖಂಡರು ಅಂತ ಜೊತೆ ಅವರನ್ನು ಮಾತಾಡ್ಸೋಣ. ಸರ್, ಈಗ ಅಧಿವೇಶನ ನಡೀತಾ ಇದೆ. ಒಂದು ಅಧಿವೇಶನದಲ್ಲಿ ಯಾವುದೇ ರೀತಿಯ ಒಂದು ಚರ್ಚೆಗಳಾಗ್ತಾ ಇಲ್ಲ. ಇಲ್ಲಿ ಶಾಸಕರು ಕೂಡ ಯಾವುದೋ ಒಂದು ಧ್ವನಿ ಎತ್ತಾ ಇಲ್ಲ. ಸರ್, ಪ್ರತಿಯೊಬ್ಬರು ಯಾಕಂದ್ರೆ ಅನ್ನ ಬೆಳೆದಂಥ ರೈತರದೇ ನಾವು ಜೋಳ ಆಗಲಿ, ಅಕ್ಕಿಯಲ್ಲಿ, ತೊಗರಿಯಲ್ಲಿ ಅದೇ ತಿಂದು ನಾವು ಬದುಕಬೇಕಾಗತ್ತ. ಪೇಪರ ನೋಟ ತಿಂದು ಕಿಸಿ ಯಾರೂ ಬದುಕೋಕ್ಕೆ ರಾಜಕಾರಣಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕೇಂದ್ರ ಅಧಿವೇಶನ ಈಗಾಗಲೇ ಮುಗಿದು ಹೋಯ್ತು, 15 ದಿನ ನಡೀತು. ಬರಗಾಲ ಅಧ್ಯಯನ ಬಗ್ಗೆ ಅಲ್ಲಿ ಏನೋ ಅಧ್ಯಯನ ತಣ್ಣು ಹೇಳಿಲ್ಲ. ಬರ ಘೋಷಣೆ ಮಾಡ್ಬೇಕಂತ ಅಲ್ಲಿ ಏನು ಚರ್ಚೆನೂ ಆಗಲಿಲ್ಲ ಕೇಂದ್ರದಲ್ಲಿ. ಈಗ ರಾಜ್ಯದಲ್ಲಿ ಒಂದು ವಾರ ಹಿಡಿದು ನಡೀತಾ ಇದೆ ಅಧಿವೇಶನ. ಇಲ್ಲಿ ಸಹಿತ ಒಂದು ವಾರದಾಗ ಇವರು ಸಹಿತ ಅಧಿವೇಶನ ಮುಗಿಸ್ಬಿಡ್ತಾರೆ ಘೋಷಣೆ. ಇದೇನು ಅನುಮಾನ ಬರ್ತಾ ಇದೆ ನಮಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ. ಇವ್ರ ಮ್ಯಾಗ ಅವರು, ಅವ್ರ ಮ್ಯಾಗ ಇವ್ರು ಹಾಕ್ತಾ ಇದ್ದಾರೆ. ತಕ್ಷಣ ರೈತರು ನೀವು ನೆರವು ಬಂದ್ರಂದ್ರೆ ಆತ್ಮಹತ್ಯೆಗಳು ನಿಲ್ಲುತ್ತವ. ಯಾಕಂದ್ರೆ ಏನೇ ರೈತರು ಬೆಳೆದ್ರೆ ಬೆಂಬಲ ಬೆಲೆನೇ ಇಲ್ಲ. ಅದು ಕನಿಷ್ಠವಾಗಿ ಯಾರೂ ಕೇಳಕ್ಕೆ ತಯಾರಿಲ್ಲ. ಮಾರುಕಟ್ಟೆಯಲ್ಲಿ ತೊಗರಿ ಬೆಳೀಲಿ, ಇಲ್ಲಿರ್ತಕ್ಕಂಥ ಸಜ್ಜಿ ಬೆಳೀಲಿ, ಜೋಳ ಬೆಳೀಲಿ, ಕಡಲೆ ಬೆಳೀಲಿ. ಹೀಗಾಗಿ ಸಂಕಷ್ಟ ರೈತರು ಇದ್ದರೆ ಎರಡೂ ಸರ್ಕಾರಗಳು ಬಂದು ರೈತರ ಪ್ರತಿ ಎಕರೆಗೆ 50,000 ರೂಪಾಯಿ ಬರ ಪರಿಹಾರ ಕೊಡಬೇಕು. ಕಡ್ಡಾಯವಾಗಿ ಬ್ಯಾಂಕ್ ಸಾಲ ಮನ್ನಾ ಮಾಡಬೇಕು. ದನ ಕರುಗಳಿಗೆ ನೀರಿನ ವ್ಯವಸ್ಥೆ, ಕುಡಿಯುವ ಅಲ್ಲಿ ಗೋಶಾಲೆಗಳು ತೆರಿಬೇಕಂತ ಆಗ್ರಹ ಪಡಿಸ್ತಾ ಇದ್ದೀನಿ ಸರ್.
ಸೊ ಒಟ್ಟಾರೆಯಾಗಿ ಏನೊಂದು ಕಲಬುರಗಿ ಜಿಲ್ಲೆನ ಬರಪೀಡಿತ ಪ್ರದೇಶವಾಗಿ ಘೋಷಣೆ ಮಾಡಬೇಕು, ಮತ್ತೊಂದು ಕಡೆ ರೈತರ ಸಾಲವನ್ನು ಸಂಪೂರ್ಣ ಮಾಡಬೇಕು, ಮತ್ತು ಏನೊಂದು ಬೆಳೆ ಕಳೆದುಕೊಂಡಂಥ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಇಂದು ಕಲಬುರಗಿ ಜಿಲ್ಲೆ ಬಂದ್ಗೆ ಕರೆ ನೀಡಿದೆ. ಹೀಗಾಗಿ ಈ ಒಂದು ಪ್ರಸ್ತುತ ಅಧಿವೇಶನದಲ್ಲಿ ಕಲಬುರಗಿ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವಾಗಿ ಘೋಷಣೆ ಮಾಡಿ ಮತ್ತು ರೈತರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕೆಂಬ ಆಗ್ರಹ ಕೂಡ ಒಂದು ಕೇಳಿ ಬರ್ತಿದೆ. ಕಲಬುರಗಿಯಿಂದ ಅನಿಲ್ ಸ್ವಾಮಿ, ಪವರ್ ಟಿವಿ.